ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿವಸ ನಾವು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಥವಾ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸನ್ನು ಸ್ಟಡಿ ಮಾಡಿ. ಸೊ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಫ್ಲೂಯಿಡ್ ಪ್ರೆಷರ್ ಬರುತ್ತೆ, ಆನಂತರ ಫ್ಲೂಯಿಡ್ ಮೋಷನ್ ಬರುತ್ತೆ. ಸೊ ಈ ಫಸ್ಟ್ ಆಫ್ ಆಲ್ ಫ್ಲೂಯಿಡ್ ಅಂದರೆ ಏನು, ಇದು ತುಂಬ ಇಂಪಾರ್ಟೆಂಟ್. ಫ್ಲೂಯಿಡ್ ಅಂತ ಹೇಳಿದ್ರೆ ಏನು, ಯಾವುದನ್ನ ನಾವು ಫ್ಲೂಯಿಡ್ ಅಂತ ಕರಿತೀವಿ. ಸೊ ಹಿಯರ್ ದಿ ಮಟೀರಿಯಲ್ ವಿಚ್ ಕ್ಯಾನ್ ಫ್ಲೋ, ಯಾವ ಮಟೀರಿಯಲ್ಲು ಫ್ಲೋ ಆಗುತ್ತೋ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿದಾಡುತ್ತೋ ಅದನ್ನೆಲ್ಲದನ್ನು ನಾವು ಫ್ಲೂಯಿಡ್ ಅಂತಾನೆ ಕರಿತೀವಿ. ಸೊ ಫ್ಲೂಯಿಡ್ ಅಂತ ಹೇಳಿದ್ರೆ ನಾಟ್ ಓನ್ಲಿ ಲಿಕ್ವಿಡ್. ಸೊ ಫ್ಲೂಯಿಡ್ ಅಂತ ಹೇಳಿದ್ರೆ ಎರಡೂ ಬರುತ್ತೆ, ಯಾವುದು ಲಿಕ್ವಿಡ್ ಮತ್ತೆ ಗ್ಯಾಸ್, ಎರಡನ್ನು ಸೇರಿ ನಾವು ಫ್ಲೂಯಿಡ್ ಅಂತ ಕರಿತೀವಿ. ಆದರೆ ಸಾಮಾನ್ಯವಾಗಿ ನಾವು ಮೆಕ್ಯಾನಿಕಲ್ ಪ್ರಾಪರ್ಟೀಸನ್ನ ಈಗ ಏನು ಸ್ಟಡಿ ಮಾಡ್ತೀವಿ ಈ ಒಂದು ಕ್ಲಾಸಲ್ಲಿ, ದೇ ಆರ್ ಆಲ್ಮೋಸ್ಟ್ ಆಲ್ ಬೇಸ್ಡ್ ಆನ್ ಲಿಕ್ವಿಡ್. ಓಕೆ, ಸೊ ಈಗ ಡೈರೆಕ್ಟ್ ಆಗಿ ಕ್ವಶನಿಗೆ ಬರ್ತೀನಿ. ಆ ಕ್ವಶನಿಗೆ ಸಂಬಂಧಪಟ್ಟಾಗೆ ಆ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಕ್ವಶನ್ ನಂಬರ್ 1, the force exerted by a liquid at rest is always dash to the surface with which it is in contact ಅಂತ ಇದೆ. ಸೊ ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಲಿಕ್ವಿಡ್, ಈಗ ಒಂದು ವೆಸಲ್ ಕನ್ಸಿಡರ್ ಮಾಡಿ. ಸೊ ಈ ವೆಸಲ್ ಅಲ್ಲಿ ಯಾವುದೋ ಒಂದು ಲಿಕ್ವಿಡ್ ಇದೆ ಅಂತ ಹೇಳ್ಕೊಳ್ಳಿ, ವಾಟರ್ ಆರ್ ಸಮ್ ಅದರ್ ಲಿಕ್ವಿಡ್. ಸೊ ಈ ಲಿಕ್ವಿಡ್ಗೆ ಮಾಸ್ ಇರುತ್ತೆ. ಸೊ ಮಾಸ್ ಇದೆ, ಆನಂತರ ಆನ್ ದಿ ಸರ್ಫೇಸ್ ಆಫ್ ಅರ್ತ್ ಅಂದ ತಕ್ಷಣ ದೇರ್ ಈಸ್ ದಿ ಪ್ರೆಸೆನ್ಸ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಹಾಗಾಗಿ ಯಾವುದೇ ಆಬ್ಜೆಕ್ಟಿಗೆ ಮಾಸ್ ಇದ್ರೂ ಕೂಡ ಆ ಮಾಸ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮಾಡಿದಾಗ ನಮಗೇನು ಸಿಗುತ್ತೆ, ವಿ ಆರ್ ಗೋಯಿಂಗ್ ಟು ಗೆಟ್ ವೆಯ್ಟ್ ಆಫ್ ದಿ ಬಾಡಿ. ಸೊ ಅಂದರೆ ಲಿಕ್ವಿಡ್ಗೆ ವೆಯ್ಟ್ ಇದೆ. So due to this weight, the liquid always exerts pressure on the container. ನೋಡಿ, ಈ ಪ್ರೆಷರ್ ಅಥವಾ ಫೋರ್ಸ್ ಏನಿದೆ, ಈ ಫೋರ್ಸ್ ಬರೀ ಈ ಬೇಸ್ ಮೇಲೆ ಮಾತ್ರ ಇರೋಲ್ಲ. ಸೊ ಲಿಕ್ವಿಡ್ ಆಲ್ವೇಸ್ ಎಕ್ಸರ್ಟ್ಸ್ ಫೋರ್ಸ್ ಆನ್ ಎನಿ ಸರ್ಫೇಸ್ ವಿಚ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಇಟ್. ಅಂದ್ರೆ ಇಲ್ಲೂ ಫೋರ್ಸ್ ಅಪ್ಲೈ ಆಗುತ್ತೆ, ಇಲ್ಲೂ ಫೋರ್ಸ್ ಆಕ್ಟ್ ಆಗುತ್ತೆ, ಇಲ್ಲೂ ಕೂಡ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಸೊ ಈ ಫೋರ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ, ಪಾಯಿಂಟ್ ಎನ ನೀವು ಕನ್ಸಿಡರ್ ಮಾಡಿದ್ರೆ ಪಾಯಿಂಟ್ ಎಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಪಾಯಿಂಟ್ ಬಿ ಕನ್ಸಿಡರ್ ಮಾಡಿದ್ರೆ ಪಾಯಿಂಟ್ ಬಿಗೂ ಕೂಡ ಅದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅಂದ್ರೆ ಯಾವ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನೀವು ಕನ್ಸಿಡರ್ ಮಾಡ್ತಿರೋ ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಗೆ ಯಾವಾಗಲೂ ಏನಾಗಿರುತ್ತೆ, ಅದು ಫೋರ್ಸು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. It is always perpendicular to the point in contact. So ಹಾಗಾಗಿ the answer for the question should be option A. It is always normal to the surface in which it is in contact ಅಂತ ಹೇಳ್ತೀವಿ. ಗೊತ್ತಾಯ್ತು ಸ್ನೇಹಿತರೆ? So next, a manometer is used to measure viscosity of the liquids, surface tension, density and pressure difference ಅಂತ ಇದೆ. ಸೊ ಫ್ಲೂಯಿಡ್ಸ್ ಅಥವಾ ಲಿಕ್ವಿಡ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಫಸ್ಟ್ ಕಾನ್ಸೆಪ್ಟ್ ಬರೋದೇ ಪ್ರೆಷರ್. ಸೊ ದೇ ಆಲ್ವೇಸ್ ಎಕ್ಸರ್ಟ್ಸ್ ಪ್ರೆಷರ್ ಆನ್ ದಿ ಸರ್ಫೇಸ್ ಇನ್ ವಿಚ್ ಇಟ್ ಈಸ್ ಇನ್ ಕಾಂಟ್ಯಾಕ್ಟ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಈ ಮಾನೋಮೀಟರ್ ಅನ್ನೋದು ಒಂದು ಡಿವೈಸ್. ಸೊ ಆ್ಯಕ್ಚುಲಿ ಪ್ರೆಷರನ್ನು ಮೆಜರ್ ಮಾಡಲಿಕ್ಕೋಸ್ಕರ ನಾವು ಒಂದು ಡಿವೈಸನ್ನು ಬಳಸ್ತೀವಿ, ಅದನ್ನು ಬಾರೋಮೀಟರ್ ಅಂತ ಕರಿತೀವಿ. ಬಾರೋಮೀಟರ್ ಈಸ್ ಅ ಡಿವೈಸ್ ಯೂಸ್ ಟು ಮೆಜರ್ ಪ್ರೆಷರ್. ಸೊ ನಾವು ವಿಸ್ಕಾಸಿಟಿ, ಸರ್ಫೇಸ್ ಟೆನ್ಷನ್, ಡೆನ್ಸಿಟಿ ಇದನ್ನ ಮೆಜರ್ ಮಾಡಲಿಕ್ಕೆ ಎಕ್ಸ್ಪೆರಿಮೆಂಟ್ಸ್ ಇದೆ, ಯಾವುದು ಡಿವೈಸು ಇಲ್ಲ. ಸೊ ಹಾಗಾಗಿ ಆನ್ಸರ್ ಈಸ್ ಪ್ರೆಷರ್ ಡಿಫರೆನ್ಸ್. ಮಾನೋಮೀಟರ್ ಅಂತ ಹೇಳಿದ್ರೆ
ಪ್ರೆಸರ್ ಡಿಫರೆನ್ಸ್ ಅನ್ನ ಮೆಜರ್ ಮಾಡ್ಲಿಕ್ಕೆ ಬಳಸ್ತೀವಿ, ನಾಟ್ ಟು ಮೆಜರ್ ಪ್ರೆಸರ್. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಪ್ರೆಸರ್ ಅನ್ನ ಮೆಜರ್ ಮಾಡ್ಲಿಕ್ಕೆ ಬರಲ್ಲ, ಪ್ರೆಸರ್ ಡಿಫರೆನ್ಸ್ ಅನ್ನ ನಾವೇನು ಮಾಡ್ತೀವಿ, ಮೆಜರ್ ಮಾಡ್ತೀವಿ. ಯಾವುದನ್ನ ಯೂಸ್ ಮಾಡಿ? ಮಾನೋಮೀಟರ್ ಅನ್ನುವಂಥ ಡಿವೈಸ್ ಅನ್ನು. So next one, a non-viscous liquid is one which there is friction between its adjacent layers. There is a friction between its adjacent layers. There is no friction between its adjacent layers. Option C, either one or two, and option D is none. Okay. So first of all, what do you mean by non-viscous? Non-viscous ಅಂತ ಹೇಳಿದ್ರೆ ಏನು? ಸೊ ಇಲ್ಲಿ ಒಂದು ಪ್ರಾಪರ್ಟಿ ಬರುತ್ತೆ ಯಾವುದಕ್ಕೆ, ಲಿಕ್ವಿಡ್ಸ್. ಯಾವುದೇ ಲಿಕ್ವಿಡ್ ಅನ್ನ ಕನ್ಸಿಡರ್ ಮಾಡಿದ್ರು ಅಲ್ಲಿ ಒಂದು ವಿಸ್ಕಾಸಿಟಿ ಅನ್ನುವಂಥ ಪ್ರಾಪರ್ಟಿ ಬರುತ್ತೆ. ಸೊ ವಿಸ್ಕಾಸಿಟಿ, ಸೊ ಪ್ರತಿಯೊಂದು ಅರ್ತ್ ಸರ್ಫೇಸ್ ಮೇಲೆ ಎಕ್ಸಿಸ್ಟ್ ಆಗಿರುವಂತಹ ಪ್ರತಿಯೊಂದು ಲಿಕ್ವಿಡ್ಗೂ ಕೂಡ ಈ ಪ್ರಾಪರ್ಟಿ ಇದ್ದೇ ಇರುತ್ತೆ. ಯಾವುದು? ವಿಸ್ಕಾಸಿಟಿ. ಅದು ಬೇರೆ ಬೇರೆ ಲಿಕ್ವಿಡ್ಸ್ಗೆ ಬೇರೆ ಬೇರೆ ಇರುತ್ತೆ ವಿಸ್ಕಾಸಿಟಿ ಅನ್ನೋದು. ಸೊ ಈ ವಿಸ್ಕಾಸಿಟಿ ಅಂದ್ರೆ ಏನು ಅಂತ ಹೇಳಿದ್ರೆ, ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ಎ ಲಿಕ್ವಿಡ್ ವಿಚ್ ಆಪೋಸಸ್ ದಿ ರಿಲೇಟಿವ್ ಮೋಷನ್ ಬಿಟ್ವೀನ್ ಇಟ್ಸ್ ಅಡ್ಜಸೆಂಟ್ ಲೇಯರ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಇಲ್ಲೆಲ್ಲ ವಾಟರ್, ಒಂದು ರಿವರ್ ಕನ್ಸಿಡರ್ ಮಾಡಿ, ರಿವರ್ ಅಲ್ಲಿ ವಾಟರ್ ಫ್ಲೋ ಆಗ್ತಾ ಇದೆ. ಸೊ ಆ ವಾಟರ್ ಸರ್ಫೇಸ್ ಯಾವಾಗಲೂ ಸ್ವಲ್ಪ ಡಿಸ್ಟರ್ಬ್ಡ್ ಆಗೇ ಇರುತ್ತೆ. ಸೊ ಈಗ ಇದಿಷ್ಟು ವಾಟರ್ ಅಂತ ನೀವು ಕನ್ಸಿಡರ್ ಮಾಡಿದರೆ, ಇದಿಷ್ಟು ಲೇಯರ್ ಅನ್ನ, ಇದರಲ್ಲಿ ಸುಮಾರಷ್ಟು ಲೇಯರ್ಸ್ ಅನ್ನ ಕನ್ಸಿಡರ್ ಮಾಡ್ತೀವಿ. ನೋಡಿ, ಹೀಗೆ ಒಂದೇ ಲೇಯರ್ ಇರಲ್ಲ, ಒಂದ್ರ ಮೇಲೆ ವಾಟರ್ ಲೇಯರ್ಸ್ ಕೂತಿರುತ್ತೆ. ಸೊ ಇಲ್ಲಿ ನೋಡಿ, ಈ ಲೇಯರ್ 1 ಏನು ಕಾಣ್ತಾ ಇದೆ, ಈ ಲೇಯರ್ 1 ಮೇಲೆ ಲೇಯರ್ 2, ಲೇಯರ್ 3 ಮತ್ತೆ ಲೇಯರ್ 4, ಈ 4 ಕೂಡ ಫೋರ್ಸ್ ಅಪ್ಲೈ ಮಾಡ್ತಾ ಇದೆ ಅಲ್ವಾ? ಅದೇ ರೀತಿ ಲೇಯರ್ 2 ಮೇಲೆ ಲೇಯರ್ 3 ಮತ್ತೆ ಲೇಯರ್ 4 ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೆ, ಯಾಕೆಂದ್ರೆ ಅದಕ್ಕೆ ವೆಯ್ಟ್ ಇರುತ್ತೆ. ಸೊ ಅದೇ ರೀತಿ ಲೇಯರ್ 3 ಮೇಲೆ ಈ ಲೇಯರ್ 4 ಫೋರ್ಸ್ ಅನ್ನ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ಅಂದ್ರೆ ಇಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವಾಗ ಲೇಯರ್ 1 ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ, ಆ ಲೇಯರ್ 1 ಮೋಷನ್ ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ? ಈಗ ಹೋಗ್ತಾ ಇದೆ ಒಂದು ಲೇಯರು, ಮೇಲ್ಗಡೆಯಿಂದ ನೀವು ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀರಿ. ಸೊ ಆಟೋಮೆಟಿಕ್ ಆಗಿ ಈ ಲೇಯರ್ನ ವೆಲಾಸಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ, ಸ್ಪೀಡು ಕಡಿಮೆ ಆಗುತ್ತೆ. ಸೊ ಯಾಕೆ ಕಡಿಮೆ ಆಯಿತು ಅಂತ ಹೇಳಿದ್ರೆ, ಲೇಯರ್ 2 ಮತ್ತೆ ಲೇಯರ್ 1 ನಡುವೆ ಏನಿದೆ, ಫೋರ್ಸ್ ಇದೆ. ಲೇಯರ್ 2 is exerting force on the layer 1. Therefore, layer 2 opposes the motion of layer 1. Similarly, layer 3 opposes the motion of layer 2. ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಅದನ್ನೇ ನಾವು ಡೆಫಿನಿಷನ್ ಏನು ಹೇಳಿದ್ವಿ, ಇಟ್ ಈಸ್ ದಿ ಪ್ರಾಪರ್ಟಿ ವಿಚ್ ಆಪೋಸಸ್ ದಿ ರಿಲೇಟಿವ್ ಮೋಷನ್ ಬಿಟ್ವೀನ್ 2 ಅಡ್ಜಸೆಂಟ್ ಲೇಯರ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಅಡ್ಜಸೆಂಟ್ ಲೇಯರ್ಸ್ ನಡುವೆ ಎಲ್ಲಿ ಫೋರ್ಸ್ ಇರುತ್ತೋ ಅಲ್ಲೆಲ್ಲ ಈ ವಿಸ್ಕಾಸಿಟಿ ಅನ್ನೋ ವರ್ಡ್ ಅರೇಸ್ ಆಗುತ್ತೆ. ಸೊ ವಿಸ್ಕಾಸಿಟಿ ಯಾವ ಲಿಕ್ವಿಡ್ ಇದೆಯೋ ಅದನ್ನೆಲ್ಲದನ್ನು ನಾವು ವಿಸ್ಕಸ್ ಲಿಕ್ವಿಡ್ ಅಂತಾನೆ ಕರಿತೀವಿ. ವಿಸ್ಕಸ್ ಲಿಕ್ವಿಡ್ ಅಂದ್ರೆ ಅಡ್ಜಸೆಂಟ್ ಲೇಯರ್ಸ್ ನಡುವೆ ಏನಿರುತ್ತೆ, ಫೋರ್ಸ್ ಇರುತ್ತೆ. ಎಂಥ ಫೋರ್ಸ್ ಅದು? ಎಸ್ಪೆಷಲಿ ಎರಡು ಬಾಡೀಸ್ ಕಾಂಟ್ಯಾಕ್ಟಿಗೆ ಬಂತು ಅಂದ ತಕ್ಷಣ ಇದು ಮೂವ್ ಆಯ್ತು ಅಂದ್ರೆ ಅದನ್ನ ಫ್ರಿಕ್ಷನಲ್ ಫೋರ್ಸ್ ಅಂತಾನೆ ನಾವು ಕರೆಯೋದು. ನೋಡಿ, ಹ್ಯಾಂಡ್ಸ್ ಅನ್ನ ನೀವು ರಬ್ ಮಾಡಿದ್ರೆ ಇಲ್ಲಿ ಹೀಟ್ ಜನರೇಷನ್ ಆಗುತ್ತೆ. ಎಲ್ಲೆಲ್ಲಿ ಹೀಟ್ ಜನರೇಷನ್ ಆಗುತ್ತೋ ಅದೆಲ್ಲದನ್ನು ಕೂಡ ನಾವೇನಂತ ಕರಿತೀವಿ, ಫ್ರಿಕ್ಷನ್ ಅಂತಾನೆ ಹೇಳ್ತೀವಿ. ಇಲ್ಲಿ ಅವ್ರು ಕೇಳಿರೋದೇನು ಅಂದ್ರೆ ನಾನ್ ವಿಸ್ಕಸ್ ಲಿಕ್ವಿಡ್ ಅಂತ ಕೇಳಿದಾರೆ. ನಾನ್ ವಿಸ್ಕಸ್ ಅಂತ ಹೇಳಿದ್ರೆ ಅದರ ಅರ್ಥ ಅದಕ್ಕೆ ವಿಸ್ಕಾಸಿಟಿ ಇಲ್ಲ. ಸೊ ವಿಸ್ಕಾಸಿಟಿ ಇಲ್ಲ ಅಂತ ಹೇಳಿದ್ರೆ ಅಡ್ಜಸೆಂಟ್ ಲೇಯರ್ಸ್ ನಡುವೆ ಯಾವ ಫೋರ್ಸು ಕೂಡ ಇಲ್ಲ ಅಂತಾನೆ ಅರ್ಥ. ಸೊ ದೇರ್ ಫೋರ್ ದಿ ಆಪ್ಷನ್ ಈಸ್
B, that is there is no frictional force between its adjacent layers. ಯಾವುದೇ ರೀತಿ ಫೋರ್ಸ್ ಪ್ರೆಸೆಂಟ್ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ದಿ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ದಿ SI ಯೂನಿಟ್ ಆಫ್ ಪ್ರೆಸರ್ ಈಸ್ ಅಂತ ಕೇಳಿದ್ದಾರೆ. ಸೊ ಪ್ರೆಸರಿಗೆ ಫಾರ್ಮುಲಾ ನಾವು ಏನು ಬರಿತೀವಿ ಅಂದ್ರೆ P is equal to F divided by A. F is nothing but force and A is the area. So pressure is defined as the force acting per unit area. So therefore the unit of force is Newton and the unit of area is meter square. Mele bandre meter minus 2 agutte. So here the options are Pascal, Newton per meter square, either 1 or 2 or none ಅಂತ ಇದೆ. ಸೊ ಇಲ್ಲಿ ನಾವು ಇಲ್ಲೇ ಗೊತ್ತಾಗ್ತಾ ಇದೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇಸ್ ದಿ SI ಯೂನಿಟ್ ಆಫ್ ಪ್ರೆಸರ್. ಫಾರ್ ದಿ ಕನ್ವೀನಿಯನ್ಸ್ ಅಂದ್ರೆ ಒಬ್ಬ ಸೈಂಟಿಸ್ಟ್ ಪ್ಯಾಸ್ಕಲ್ ಅನ್ನುವಂಥ ಒಬ್ಬ ಸೈಂಟಿಸ್ಟಿಗೆ ಗೌರವ ಕೊಡೋದ್ರ ಸಲುವಾಗಿ ಇದೇ 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಈಸ್ ಆಲ್ವೇಸ್ ಈಕ್ವಲ್ ಟು 1 ಪ್ಯಾಸ್ಕಲ್ ಅಂತ ಕರಿತೀವಿ. ಸೊ ಪ್ಯಾಸ್ಕಲ್ ಅಂತ ಹೇಳಿದ್ರು ಒಂದೇ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಹೇಳಿದ್ರು ಒಂದೇ. ದೇರ್ ಫೋರ್ ದಿ SI ಯೂನಿಟ್ ಆಫ್ ಪ್ರೆಸರ್ ಈಸ್ ಈದರ್ ಪ್ಯಾಸ್ಕಲ್ ಆರ್ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸೊ ದೇರ್ ಫೋರ್ ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್, ಈದರ್ 1 ಆರ್ 2. ಆಯ್ತಲ್ಲ, ಸರಿ, ಈದರ್ ಎ ಆರ್ ಈದರ್ ಬಿ, ಎರಡರಲ್ಲಿ ಒಂದು SI ಯೂನಿಟ್ ಅಂತ ನಾವು ಹೇಳ್ತೀವಿ. Atmospheric pressure is increases with attitude, decreases with attitude, is independent of attitude, may increase or decrease ಅಂತ ಇದೆ. So what do you mean by atmospheric pressure? ಏನು atmospheric pressure ಅಂದ್ರೆ, ಸಿ ನಮ್ಮ ಅರ್ಥನ ನೀವು ಕನ್ಸಿಡರ್ ಮಾಡಿದ್ರೆ ಅರ್ಥ ಸುತ್ತಲೂ ಏನಿದೆ, ಏರ್ ಇದೆ. ಸೊ ಯಾವುದೋ ಒಂದು ಲೇಯರ್ ವರ್ಗು ಇಲ್ಲಿ ಕಂಪ್ಲೀಟ್ ಆಗಿ ಏರ್ ಇದೆ. ಸೊ ಏರ್ ಈಸ್ ಹ್ಯಾವಿಂಗ್ ಮಾಸ್, ಅದು ತುಂಬಾ ಕಡಿಮೆ ಇದ್ರೂ ಕೂಡ ಮಾಸ್ ಇದೆ. ಆ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತ ಪೂರಾ ಏರು ಏನ್ ಮಾಡ್ತಾ ಇದೆ, ಇಟ್ ಈಸ್ ಎಕ್ಸರ್ಟಿಂಗ್ ಪ್ರೆಸರ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಸೊ ದಿ ಪ್ರೆಸರ್ ಎಕ್ಸರ್ಟೆಡ್ ಬೈ ದಿ ಏರ್ ಪ್ರೆಸೆಂಟ್ ಇನ್ ದಿ ಅಟ್ಮಾಸ್ಫಿಯರ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಈಸ್ ಕಾಲ್ಡ್ ಆಸ್ ಅಟ್ಮಾಸ್ಫಿಯರಿಕ್ ಪ್ರೆಸರ್. ಸೊ ಈ ಅಟ್ಮಾಸ್ಫಿಯರಿಕ್ ಪ್ರೆಸರು ಆಟಿಟ್ಯೂಡ್ ಜೊತೆಗೆ ಹೇಗೆ ವೇರಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ ಅಥವಾ ಇಂಡಿಪೆಂಡೆಂಟ್ ಆಗಿ ಇರುತ್ತೋ. ಸೊ ಸುಮ್ಮನೆ ನೀವು ಥಿಂಕ್ ಮಾಡಿ ನೋಡಿ, ಇಷ್ಟು ಲೇಯರ್ ಏರ್ ಇದೆ ಅಂತ ಇಟ್ಕೊಳ್ಳಿ, ಎಷ್ಟು ಸಮ್ ಹೈಟ್ H1 ಫ್ರಮ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಈಗ ಇಲ್ಲಿ ಉದಾಹರಣೆಗೆ ನಾನು ಹೇಳ್ತಿರೋದು, ಇದನ್ನ ಒಂದು 1000 ಕಿಲೋಮೀಟರ್ ಅಂತ ನೀವು ಇಟ್ಕೊಂಡ್ರೆ ಇಲ್ಲಿ 2 ಪಾಯಿಂಟ್ಸ್ ಕನ್ಸಿಡರ್ ಮಾಡ್ತೀವಿ. ಇದು ಪಾಯಿಂಟ್ ಎ, ಇದು ಪಾಯಿಂಟ್ ಬಿ, ಆ ನಂತರ ಇದು ಪಾಯಿಂಟ್ ಸಿ. ಸುಮ್ಮನೆ ಥಿಂಕ್ ಮಾಡಿ ನೋಡಿ, ಪಾಯಿಂಟ್ ಎ ಮೇಲೆ ಜಾಸ್ತಿ ಪ್ರೆಸರ್ ಇದೆಯೋ, ಪಾಯಿಂಟ್ ಸಿ ಮೇಲೆ ಜಾಸ್ತಿ ಪ್ರೆಸರ್ ಇದೆಯೋ, ಅಥವಾ ಪಾಯಿಂಟ್ ಬಿ ಮೇಲೆ ಜಾಸ್ತಿ ಇದೆ. ಇಲ್ಲಿ ಪಾಯಿಂಟ್ ಸಿ ನ ನೀವು ಕನ್ಸಿಡರ್ ಮಾಡಿದರೆ ಕ್ವಾಂಟಿಟಿ ಆಫ್ ಏರ್ ತುಂಬಾ ಜಾಸ್ತಿ ಸಿಗುತ್ತೆ, ಇಷ್ಟು ಸಿಗುತ್ತೆ. ಅಷ್ಟು ಏರು ಕೂಡ ಪಾಯಿಂಟ್ ಸಿ ಮೇಲೆ ಪ್ರೆಸರ್ ಎಕ್ಸರ್ಟ್ ಮಾಡ್ತಾ ಇದೆ. ಪಾಯಿಂಟ್ ಎ ಕನ್ಸಿಡರ್ ಮಾಡಿದಾಗ ಇಷ್ಟೇ ಏರ್ ಸಿಗ್ತಾ ಇದೆ, ಸೊ ಪ್ರೆಸರ್ ಸ್ವಲ್ಪ ಕಡಿಮೆ ಆಯಿತು. ಸೊ ಪಾಯಿಂಟ್ ಬಿ ನ ಕನ್ಸಿಡರ್ ಮಾಡಿದರೆ ಪ್ರೆಸರ್ ಇನ್ನೂ ಕಡಿಮೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಫೋರ್ಸ್ ಎಕ್ಸರ್ಟೆಡ್ ಬೈ ದಿ ಏರ್ ಡಿಕ್ರೀಸಸ್ ಆಸ್ ವಿ ಗೋ ಅವೇ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಮೇಲೆ ಹೋಗ್ತಾ 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 ಪ್ರೆಸರು ಕಡಿಮೆ ಆಗ್ತಾ ಹೋಗುತ್ತೆ. ದೇರ್ಫೋರ್ ಅಟ್ಮಾಸ್ಫಿಯರಿಕ್ ಪ್ರೆಸರ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಆಟಿಟ್ಯೂಡ್. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಹಾಗಾಗಿ ನೋಡಿ, ನಾವು ಮೇಲೆ ಈಗ ಒಂದು ವಾಟರ್ ಕನ್ಸಿಡರ್ ಮಾಡಿದರೆ ಇಲ್ಲಿ ಬೇಗ ಬಾಯ್ಲ್ ಆಗಿತ್ತು, ಅಥವಾ ಒಂದು ಬೆಟ್ಟದ ಮೇಲ್ಗಡೆ ಹೋದರೆ ಬೇಗ ಬಾಯ್ಲ್ ಆಗುತ್ತೆ.
ಥಿಂಕ್ ಮಾಡಿ ನೋಡಿ, ಎಲ್ಲಿ ಬೇಗ ಬಾಯ್ಲ್ ಆಗ್ಬೋದು? ಸೊ ಇಲ್ಲಿ ಹೈಟ್ ಕಡಿಮೆ ಇರೋದ್ರಿಂದ ಅದ್ರ ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಇರುತ್ತೆ, ಅಂದರೆ ನಿಧಾನವಾಗಿ ಬಾಯ್ಲ್ ಆಗುತ್ತೆ. ಏಕೆಂದರೆ ಅಟ್ಮಾಸ್ಫಿಯರು ಜಾಸ್ತಿ ಪ್ರೆಷರನ್ನು ಎಕ್ಸರ್ಟ್ ಮಾಡ್ತಾ ಇರುತ್ತೆ ಅದ್ರ ಮೇಲೆ, ಓಪನ್ ಸರ್ಫೇಸ್ ಆಫ್ ದಿ ವಾಟರ್ ಮೇಲೆ. ಸೊ ಅದೇ ನಾವು ಬೆಟ್ಟದ ಮೇಲೆ ಹೋದ್ವಿ ಅಂದರೆ ಹೈಟ್ ಇನ್ಕ್ರೀಸ್ ಆಗುತ್ತೆ. ಸೊ ಹೈಟ್ ಇನ್ಕ್ರೀಸ್ ಆಗ್ತಿದ್ದಾಗೇನೆ ಆ ವಾಟರ್ ಸರ್ಫೇಸ್ ಮೇಲೆ ಇರುವಂಥ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ವಾಟರ್ ಈಸಿಯಾಗಿ ಬಾಯ್ಲ್ ಆಗುತ್ತೆ. ಸೊ ದಿಸ್ ಈಸ್ ದಿ ರೀಸನ್ ಫಾರ್ ದಿ ವೇರಿಯೇಷನ್ ಆಫ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ವಿತ್ ಆಟಿಟ್ಯೂಡ್ ಅಥವಾ ಹೈಟ್ ಅಂತ ಕರೀತೀವಿ. ಆಟಿಟ್ಯೂಡ್ ಅಂದರೆ ಹೈಟ್. ಓಕೆ, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. So question number 6. 1 atmosphere is 1.013 into 10 power 3 Pascal, 1.013 into 10 power 5 Pascal, 1.013 Pascal and 1.013 into 10 power 4 Pascal. So ಸ್ನೇಹಿತರೆ, the pressure exerted by any liquid is always given by P is equal to rho into G into H. Rho ಅಂತ ಹೇಳಿದ್ರೆ ಡೆನ್ಸಿಟಿ ಆಫ್ ದಿ ಲಿಕ್ವಿಡ್. ಸೊ ಇಲ್ಲಿ ಅಟ್ಮಾಸ್ಫಿಯರ್ ಅಂತ ಹೇಳಿದ ತಕ್ಷಣ ಅಲ್ಲಿ ನಿಮ್ಮ ತಲೆಯಲ್ಲಿ ಬರಬೇಕಾಗಿರೋಂಥ ಕಾನ್ಸೆಪ್ಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ದಟ್ ಈಸ್ ದಿ ಪ್ರೆಷರ್ ಎಕ್ಸರ್ಟೆಡ್ ಬೈ ದಿ ಅಟ್ಮಾಸ್ಫಿಯರ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಸೊ ಪ್ರೆಷರ್ ನೋಡಿ, ಪ್ರೆಷರ್ ಕೆಲವು ಕಡೆ ತುಂಬಾ ಕಡಿಮೆ ಇರುತ್ತೆ, ಕೆಲವು ಕಡೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪ್ರೆಷರಿನ ಯೂನಿಟ್ ಅನ್ನ ನಾವೇನ್ ಮಾಡ್ತೀವಿ, ಎಸ್ ಐ ಯೂನಿಟ್ ಅಂತೂ ನಾವು ಹೇಳ್ಬಿಟ್ವಿ. ಎಸ್ ಐ ಯೂನಿಟ್ ಅಂತ ಹೇಳಿದ್ರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ಪ್ಯಾಸ್ಕಲ್ ಅಂತ ನಾವು ಕರಿತೀವಿ. ಸೊ ಇದೇ ಪ್ರೆಷರ್ ಅನ್ನ ಬೇರೆ ಬೇರೆ ಕಡೆ ತುಂಬಾ ಜಾಸ್ತಿ ಪ್ರೆಷರ್ ಇದ್ದಾಗ ನಾವು ಯೂನಿಟ್ ಅನ್ನ ಬೇರೆ ಬರಿತೀವಿ, ತುಂಬಾ ಕಡಿಮೆ ಪ್ರೆಷರ್ ಇದ್ದಾಗ ಅದ್ರ ಯೂನಿಟ್ ಅನ್ನ ಬೇರೆ ಬರಿತೀವಿ. ಸೊ ಈ ಅಟ್ಮಾಸ್ಫಿಯರ್ ಅನ್ನೋದೇನಿದೆ ಇದನ್ನ ATM ಅಂತ ಡಿನೋಟ್ ಮಾಡ್ತೀವಿ. ATM ಅಂತ ಎಲ್ಲೇ ಕಂಡ್ರು ಅಟ್ಮಾಸ್ಫಿಯರ್ ಅಂತ ಹೇಳಿ. ಸೊ ಈ ಅಟ್ಮಾಸ್ಫಿಯರ್ ಇದೆಲ್ಲ, ದಿಸ್ ಈಸ್ ಆಲ್ಸೋ ಆನ್ ಯೂನಿಟ್ ಆಫ್ ಪ್ರೆಷರ್. ಯೂಶುವಲಿ ಹೈ ಪ್ರೆಷರ್ ಅನ್ನ ಇಂಡಿಕೇಟ್ ಮಾಡುತ್ತೆ ಇದು. ಸೊ 1 ಅಟ್ಮಾಸ್ಫಿಯರ್ ಅಂದ್ರೆ ಎಷ್ಟು ಪ್ಯಾಸ್ಕಲ್ ಅಂತ ಅವ್ರು ಕೇಳಿರೋದು. ಸೊ ಈಗ 1 ಅಟ್ಮಾಸ್ಫಿಯರ್ ನೀವು ಡಿಫೈನ್ ಮಾಡಬೇಕು ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದಿ ಪ್ರೆಷರ್ ಎಕ್ಸರ್ಟೆಡ್ ಬೈ 0.76 ಮೀಟರ್ ಆಫ್ ಮರ್ಕ್ಯುರಿ ಕಾಲಮ್ ಅಂತ ನಾವು ಹೇಳ್ತೀವಿ. 0.76 ಮೀಟರ್ ಆಫ್ ಮರ್ಕ್ಯುರಿ ಅಂದ್ರೆ Hg ಕಾಲಮ್. ಮರ್ಕ್ಯುರಿ ನಿಮಗೆ ಗೊತ್ತಿದೆ ಅಲ್ವಾ, ಪಾದರಸ. ಸೊ 0.76 ಮೀಟರ್ ಹೈಟ್ ನೀವು ಮರ್ಕ್ಯುರಿ ಕನ್ಸಿಡರ್ ಮಾಡಿದ್ರೆ ಇದು ಎಷ್ಟು ಪ್ರೆಷರ್ ಅನ್ನ ಇಲ್ಲಿಗೆ ಆಕ್ಟ್ ಮಾಡುತ್ತೋ ಅದನ್ನೇ ನಾವು 1 ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಸೊ therefore 1 ಅಟ್ಮಾಸ್ಫಿಯರ್ ಇಸ್ ಈಕ್ವಲ್ ಟು ಫಾರ್ಮುಲಾ ರೋ ಜಿ ಎಚ್ ಇದೆ. ರೋ ಅಂತ ಹೇಳಿದ್ರೆ ಡೆನ್ಸಿಟಿ, ಇಲ್ಲಿ ಡೆನ್ಸಿಟಿ ಆಫ್ ದಿ ಮರ್ಕ್ಯುರಿ ಈಸ್ 13,600 kg per meter cube ಇಂಟು ಜಿ ವ್ಯಾಲ್ಯೂ ಎಷ್ಟಿದೆ, 9.8 ಇದೆ, ಇಂಟು ಹೈಟ್ ಎಷ್ಟಿದೆ, 0.76 ಇದೆ. ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 1.013 ಇಂಟು 10 ಪವರ್ 5 ಬರುತ್ತೆ ಆನ್ಸರ್. ಸೊ therefore 1 atmospheric is always equal to 1.013 into 10 power 5 ಪ್ಯಾಸ್ಕಲ್. ಅಥವಾ ಕೆಲವು ಸರಿ ಕನ್ಫ್ಯೂಸ್ ಮಾಡೋಕ್ಕೆ ಹೀಗೂ ಕೊಡ್ತಾರೆ, 1.013 ಅಥವಾ ಸಾರಿ 101.3 ಕಿಲೋ ಪ್ಯಾಸ್ಕಲ್ ಅಂತ ಕೊಟ್ಬಿಡ್ತಾರೆ ಕೆಲವು ಸರಿ. 101.3 ಕಿಲೋ ಪ್ಯಾಸ್ಕಲ್. ದಿಸ್ ಈಸ್ ಆಲ್ಸೋ ರೈಟ್ ಆನ್ಸರ್. ಯಾಕೆಂದ್ರೆ ಇಲ್ಲಿ ಏನ್ ಮಾಡಿದ್ದಾರೆ, 2 ಪಾಯಿಂಟ್ ಅನ್ನ ರೈಟಿಗೆ ಶಿಫ್ಟ್ ಮಾಡಿದ್ದಾರೆ. ನೋಡಿ, ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ 10 ಪವರ್ 4 ಆಯ್ತು, ಇಲ್ಲಿಗೆ 10 ಪವರ್ 3 ಆಯ್ತು. ಸೊ 101.3 ಇಂಟು 10 ಪವರ್ 3, 10 ಪವರ್ 3 ಬದಲು ಇವರು ಏನ್ ಬರೆದಿದ್ದಾರೆ, ಕಿಲೋ ಅಂತ ಬರೆದಿದ್ದಾರೆ ಅಷ್ಟೇ. ಸೊ ಹಾಗಾಗಿ ಈ ಆಪ್ಷನ್ ಅನ್ನು ಕೊಡಬಹುದು ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಸೊ therefore for this question the answer is option B, that is 1.013 into 10 power 5 Pascal. ಓಕೆ, ಇದಿದ್ರು ಕೂಡ ರೈಟ್ ಆನ್ಸರ್ 101.3 ಕಿಲೋ ಪ್ಯಾಸ್ಕಲ್. ಓಕೆ,
ನೆಕ್ಸ್ಟ್, the total normal force exerted by a liquid on a surface is called viscosity, thrust, surface tension and buoyant force ಅಂತ ಇದೆ. ಕೆಲವು ಸರಿ ಆಪ್ಷನ್ ಅನ್ನ ಇನ್ನೂ ಒಂದು ಆಪ್ಷನ್ ಕೊಡ್ತಾ ಇದ್ದೀನಿ ನಾನು. ಆಪ್ಷನ್ ಇ ಪ್ರೆಸರ್ ಅಂತಾನು ಕೊಡ್ತಾರೆ. ಸ್ನೇಹಿತರೆ ಕನ್ಫ್ಯೂಸ್ ಆಗ್ಬೇಡಿ. ಪ್ರೆಸರ್ ಅಂತ ಹೇಳಿದ್ರೆ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಏರಿಯಾ ಅಂತ ನಾವು ಹೇಳ್ತೀವಿ. ಆದ್ರೆ ಇಲ್ಲಿ ಕ್ವಶನ್ ಕೇಳಿರೋದೇನು, ದಿ ಟೋಟಲ್ ನಾರ್ಮಲ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಸರ್ಫೇಸ್ ಬೈ ಎನಿ ಲಿಕ್ವಿಡ್. ಸೊ ಈ ಟೋಟಲ್ ನಾರ್ಮಲ್ ಫೋರ್ಸ್ ಇದೆಯಲ್ಲ, ಯಾವುದೇ ಒಂದು ಲಿಕ್ವಿಡ್ ಆಗಿರಲಿ, ಒಂದು ಕಂಟೈನರ್ ಒಳಗಡೆ ನೀವು ಅದನ್ನು ಕನ್ಸಿಡರ್ ಮಾಡಿದಾಗ ಟೋಟಲ್ ಎಷ್ಟು ಫೋರ್ಸ್ ಅನ್ನ ಆ ಲಿಕ್ವಿಡ್ ಎಕ್ಸರ್ಟ್ ಮಾಡುತ್ತೆ ಅದನ್ನ ನಾವು ಫ್ಲೂಯಿಡ್ ಥ್ರಸ್ಟ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಫ್ಲೂಯಿಡ್ ಥ್ರಸ್ಟ್. ಥ್ರಸ್ಟ್ ಅಂದ್ರೆ ಟೋಟಲ್ ಫೋರ್ಸ್. ಓಕೆ, ಇದೇ ಥ್ರಸ್ಟ್ ಅಂದ್ರೆ ಟೋಟಲ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಮಾಡಿದರೆ ನಮಗೆ ಸಿಗೋ ಕ್ವಾಂಟಿಟಿ ಯಾವುದು? ಪ್ರೆಸರ್. ನೋಡಿ, ಫ್ಲೂಯಿಡ್ ಥ್ರಸ್ಟ್ ಬೇರೆ, ಫ್ಲೂಯಿಡ್ ಪ್ರೆಸರ್ ಬೇರೆ. ನೆನ್ಪಿಟ್ಕೊಳ್ಳಿ, ಥ್ರಸ್ಟ್ ಅಂತ ಹೇಳಿದ್ರೆ ಟೋಟಲ್ ಫೋರ್ಸ್. ಎಲ್ಲ ಒಂದ್ ಕಡೆ ಪ್ರೆಸರ್ ಕೇಳ್ತಾರೆ. ದಿ ಪ್ರೆಸರ್ ಎಕ್ಸರ್ಟೆಡ್ ಬೈ ಎ ಲಿಕ್ವಿಡ್ ಆನ್ ಎ ಸರ್ಫೇಸ್ ಇಸ್ ಈಕ್ವಲ್ ಟು 100 ಪ್ಯಾಸ್ಕಲ್. ಓಕೆ, if its area is 4 meter square, then what is the thrust ಅಂತ ಕೇಳಬಹುದು ಅವರು. ಸೊ ಅವಾಗ ನೀವು ಫಾರ್ಮುಲಾ ಏನ್ ಬರಬೇಕು? ಥ್ರಸ್ಟ್ ಇಸ್ ಈಕ್ವಲ್ ಟು ಪ್ರೆಸರ್ ಇಸ್ ಈಕ್ವಲ್ ಟು ಥ್ರಸ್ಟ್ ಡಿವೈಡೆಡ್ ಬೈ ಏರಿಯಾ. ಆದ್ರೆ ಥ್ರಸ್ಟ್ ಇಸ್ ಈಕ್ವಲ್ ಟು ಪ್ರೆಸರ್ ಇಂಟು ಏರಿಯಾ ಮಾಡಿದ್ರೆ ಆಯ್ತು. ಪಿ ಇಂಟು ಎ ದಟ್ ಈಸ್ 100 ಇಂಟು 4 ದಟ್ ಈಸ್ ಈಕ್ವಲ್ ಟು 400 ನ್ಯೂಟನ್. ಸರಿ ಸ್ನೇಹಿತರೆ, ಸೊ ಹಾಗಾಗಿ ಕ್ವಶನ್ ಅನಲೈಸ್ ಮಾಡ್ಕೊಳ್ಳಿ. ಏನ್ ಕೇಳಿದ್ದಾರೆ? ಟೋಟಲ್ ಫೋರ್ಸ್ ಅಂದ ತಕ್ಷಣ ಥ್ರಸ್ಟ್. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಪ್ರೆಸರ್ ಕೊಟ್ಟು ಥ್ರಸ್ಟ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ಬೋದು, ಅಥವಾ ಥ್ರಸ್ಟ್ ನ ಕೊಟ್ಟು ಪ್ರೆಸರ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ಬೋದು. Next, a conical vessel of vertical height h is filled with a liquid of density rho. Rest on its base. Pressure at a point on the base is ಅಂತ ಕೇಳಿದ್ದಾರೆ. ಒಂದು ಕಂಟೈನರ್ ಒಳಗಡೆ ಲಿಕ್ವಿಡ್ ಅನ್ನ ಫಿಲ್ ಮಾಡಿದ್ದಾರೆ. ಎಲ್ಲಿವರೆಗೂ ಫಿಲ್ ಮಾಡಿದ್ದಾರೆ? ಅಪ್ ಟು ಎ ಹೈಟ್ ಹೆಚ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲೊಂದು ವೆಸಲ್ ಇದೆ, ಇಲ್ಲಿವರೆಗೂ ಲಿಕ್ವಿಡ್ ಅನ್ನ ಫಿಲ್ ಅಪ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಎಷ್ಟು? ಹೆಚ್. ಓಕೆ, ಸೊ ಆಗ್ಲೇನೆ ಹೇಳಿದ್ದೇನೆ ನಿಮಗೆ, ದಿ ಪ್ರೆಸರ್ ಎಕ್ಸರ್ಟೆಡ್ ಬೈ ಎ ಲಿಕ್ವಿಡ್ ಆನ್ ಎನಿ ಸರ್ಫೇಸ್ ಇಸ್ ಆಲ್ವೇಸ್ ಗಿವನ್ ಬೈ ರೋ ಇಂಟು ಜಿ ಇಂಟು ಹೆಚ್. ಅಂದ್ರೆ ಯಾವುದೇ ಒಂದು ಲಿಕ್ವಿಡ್ ಎಷ್ಟು ಪ್ರೆಸರ್ ಎಕ್ಸರ್ಟ್ ಮಾಡುತ್ತೆ ಸರ್ಫೇಸ್ ಮೇಲೆ ಅನ್ನೋದು, it purely depends on its density and it also depends on height of the liquid. ಎಷ್ಟು ಹೈಟ್ ನೀವು ಅದನ್ನ ಫಿಲ್ ಅಪ್ ಮಾಡ್ತೀರಿ. ಸೊ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇಲ್ಲಿ ಪ್ರೆಸರ್ ಪಿ ಇದೆ ಅಂತ ಹೇಳ್ಕೊಂತ, P1 ಇದೆ ಅಂತ ಹೇಳ್ಕೋಣ ಇಲ್ಲಿ ಈ ಪಾಯಿಂಟ್ ಅಲ್ಲಿ. ಈಗ ಇನ್ನೂ ಒಂದು ಕಂಟೈನರ್ ಕನ್ಸಿಡರ್ ಮಾಡಿ. ನಮ್ಮ ಹತ್ರ ಇನ್ನೂ ಒಂದು ಕಂಟೈನರ್ ಇದೆ. ಇಲ್ಲೂ ಕೂಡ ನಾವು ಇಲ್ಲಿವರೆಗೂ ವಾಟರ್ ಫಿಲ್ ಅಪ್ ಮಾಡಿದ್ದೀವಿ. ಇಲ್ಲೂ ಕೂಡ ಹೈಟು ಹೆಚ್ಚಿದೆ, ಸೇಮ್. ಇಲ್ಲಿ 10 ಮೀಟರ್ ಇದೆ ಅಂದ್ರೆ ಇಲ್ಲೂ ಅಪ್ ಟು 10 ಮೀಟರ್ ನಾವು ವಾಟರ್ ಅನ್ನ ಫಿಲ್ ಅಪ್ ಮಾಡಿದ್ದೀವಿ. ಸೊ ಹಾಗಿದ್ರೆ ಇಲ್ಲಿ ಪ್ರೆಸರ್ P2 ಇದೆ ಅಂತ ಇಟ್ಕೊಂಡ್ರೆ P1 ಜಾಸ್ತಿ ಇರುತ್ತೋ P2 ಜಾಸ್ತಿ ಇರುತ್ತೋ? ನೋಡಿ, ಡಯಾಗ್ರಾಮ್ ನೋಡಿದಾಗ ನೀವು ಈಗೇನು ಗೊತ್ತಾಗ್ತಾ ಇದೆ, ಇಲ್ಲಿ ಅಮೌಂಟ್ ಆಫ್ ಲಿಕ್ವಿಡ್ ಕಡಿಮೆ ಇದೆ, ಇಲ್ಲಿ ಅಮೌಂಟ್ ಆಫ್ ಲಿಕ್ವಿಡ್ ಜಾಸ್ತಿ ಇದೆ. ಆದ್ರೆ ಎರಡೂ ಕಡೆ ಹೈಟ್ ಮಾತ್ರ ಏನಾಗಿದೆ? ಸೇಮ್ ಇದೆ. ಹಾಗಿದ್ರೆ ಪ್ರೆಸರ್ ಸೇಮ್ ಇರುತ್ತೋ ಬೇರೆ ಬೇರೆ ಇರುತ್ತೋ? ಅದನ್ನ ನಾನು ಕೇಳ್ತಾ ಇರೋದು. ಸೊ ನೋಡಿ, ಫಾರ್ಮುಲಾ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಪ್ರೆಸರ್ ಡಿಪೆಂಡ್ಸ್ ಅಪಾನ್ ಡೆನ್ಸಿಟಿ ಆಫ್ ದಿ ಲಿಕ್ವಿಡ್ ಅಂಡ್ ಹೈಟ್ ಆಫ್ ದಿ ಲಿಕ್ವಿಡ್ ಅಷ್ಟೇ. ಇನ್ನು ಯಾವುದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಅದು ಎಷ್ಟೇ
ಕಂಟೈನರ್ ದೊಡ್ಡದಿರಲಿ ಅಗಲ ಇರಲಿ ಹೈಟ್ ಮೇಲೆ ಮಾತ್ರ ಪ್ರೆಷರ್ ಏನಾಗಿರುತ್ತೆ ಡಿಪೆಂಡ್ ಆಗಿರುತ್ತೆ ಗೊತ್ತಾಯ್ತಲ್ಲ. ಹಾಗಾಗಿ ಆಬ್ವಿಯಸ್ಲಿ ವಿ ರೈಟ್ P1 is equal to P2. ಸೊ ಈಗ ಇದೇ ಎಕ್ಸಾಂಪಲ್ ಅಲ್ಲಿ ಇದನ್ನ ನೀವು ವಾಟರ್ ಅಂತ ಇಟ್ಕೊಳ್ಳಿ, ಇದನ್ನ ಕೆರೋಸಿನ್ ಅಂತ ಇಟ್ಕೊಳ್ಳಿ. ಅದು ವಾಟರ್, ಇದು ಕೆರೋಸಿನ್, ಇದು ಸೀಮೆ ಎಣ್ಣೆ, ಅದು ನೀರು. ಸೊ ಈಗ P1 ಜಾಸ್ತಿ ಇರುತ್ತೋ P2 ಜಾಸ್ತಿ ಇರುತ್ತೋ? ಹೈಟ್ ಸೇಮ್ ಇದೆ, ಎರಡು ಕಡೆ ಹೈಟು ಸೇಮ್ ಇದೆ, ಆದರೆ ವಾಟರಿನ ಡೆನ್ಸಿಟಿ ಜಾಸ್ತಿ ಇರುತ್ತೆ, 1000 kg/m³ ಇರುತ್ತೆ. ಕೆರೋಸಿನಿನ ಡೆನ್ಸಿಟಿ ಕಡಿಮೆ ಇರುತ್ತೆ, ಎಷ್ಟು? 800 kg/m³. ದೇರ್ಫೋರ್ ಇಲ್ಲಿ ಡೆನ್ಸಿಟಿ ಕಡಿಮೆ ಅಂತ ಹೇಳಿದ್ರೆ P2 ಶುಡ್ ಬಿ ಲೆಸ್ ದ್ಯಾನ್ P1. ಗೊತ್ತಾಯ್ತಲ್ಲ ಸ್ನೇಹಿತರೆ, ಕನ್ಫ್ಯೂಸ್ ಆಗಬೇಡಿ. ಡೆನ್ಸಿಟಿ ಮತ್ತೆ ಹೈಟ್ ಎರಡರ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ ಯಾವುದು? ಪ್ರೆಷರ್. ನೀವೇನಾದರೂ ಕ್ವಾಂಟಿಟಿ ಅಥವಾ ಅಮೌಂಟ್ ಆಫ್ ಲಿಕ್ವಿಡ್ ಅನ್ನ ಕನ್ಸಿಡರ್ ಮಾಡಿದರೆ ತಪ್ಪಾಗುತ್ತೆ. ಸೊ ಹಾಗಾಗಿ ಕ್ರಾಸ್ ಕ್ವಶನ್ಸ್ ತುಂಬಾ ಅರೈಸ್ ಆಗುತ್ತೆ ಇದ್ರ ಮೇಲೆ. ಬಟ್ ಫಾರ್ಮುಲಾ ಏನು ಅಂದ್ರೆ, ಯಾವುದೇ ಶೇಪಲ್ಲಿ ಇರಲಿ ಕಂಟೈನರು, ಯಾವ ಶೇಪಲ್ಲಿ ಬೇಕಿದ್ರೂ ಇರಲಿ, ಪ್ರೆಷರ್ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ಡೆನ್ಸಿಟಿ ಅಂಡ್ ಹೈಟ್ ಅಷ್ಟೇ. ಮತ್ತೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅದೊಂದು ಕಾನ್ಸ್ಟೆಂಟ್. ಸೊ ದೇರ್ ಫೋರ್ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ದಟ್ ಈಸ್ ರೋ H ಇಂಟು ಜಿ ಕೊಟ್ಟಿರೋರು. ರೋ ಜಿ ಹೆಚ್ ಅಂದ್ರೆ ಒಂದೇ, ರೋ ಹೆಚ್ ಜಿ ಅಂತ ಹೇಳಿದ್ರು ಒಂದೇ.